ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಮ್ ರೀಸನ್ಸ್. ಸೊ ಸಂಡೇ ಹಸ್ಬೆಂಡ್ಗೆ ಲೀವ್ ಇದ್ದಿದ್ದರಿಂದ ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ, ತುಂಬ ದಿನ ಆಯಿತು ಅಂತ ಹೇಳಿಬಿಟ್ಟು ನಮ್ಮನ್ನು ಕರ್ಕೊಂಡೋಗಿದ್ರು. ಎಲ್ಲಿಗೆ ಅಂತ ಅಂದರೆ KRS ಡ್ಯಾಮ್ನ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ತುಂಬ ಸರಿ ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ಸ್ವಲ್ಪ ನೀರು ಜಾಸ್ತಿನೇ ಇದೆ, ಹಾಗೆ ತುಂಬ ನೀರನ್ನ ಬಿಟ್ಟಿದ್ದಾರೆ ಅಂತ ನನ್ನ ಹಸ್ಬೆಂಡು ಹೇಳಿದರು. ಹಾಗೆ ಫೋನಲ್ಲೆಲ್ಲ ನೋಡಿದೆ ನಾನು. ಸೊ ನಂದೇನು ಐಡಿಯಾ ಅಲ್ಲ, ಎಲ್ಲ ಅವರೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಮನ್ವಿತ್ನ ಕರ್ಕೊಂಡೋಗಿ ತೋರಿಸ್ಬೇಕು ಅದನ್ನು ಅಂತ. ಸೊ ಅವನಿಗೆ ಆ ಥರ ಎಲ್ಲ ಹೊರ್ಗಡೆ ಹೋಗೋದು ಅಂದರೆ ತುಂಬಾ ಇಷ್ಟಪಡ್ತಾನೆ ಅವನು. ಹೊರಗಡೆ ಸುತ್ತಾಡೋದು ಅಂದರೆ ಬೈಕಲ್ಲಿ ಹೋಗೋದು ಅಥವಾ ಕಾರಲ್ಲಿ ಹೋಗೋದು, ಇಲ್ಲ ಹೊರಗಡೆ ಎಲ್ಲರೂ ಹೋಗಿ ನೀರಲ್ಲಿ ಆಟ ಆಡೋದು, ನೀರನ್ನ ನೋಡೋದು ಅಂದರೆ ಅವನಿಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಅವನಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಬ್ರೇಕ್ಫಾಸ್ಟ್ ಎಲ್ಲ ಮನೇಲೇ ಮುಗಿಸ್ಕೊಂಡು ಒಂದು 11:30 ಆಗಿತ್ತು ಅನಿಸುತ್ತೆ ನಾವು ಮನೆ ಬಿಟ್ಟಾಗ. ನಾನು, ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ ಮತ್ತೆ 4 ಜನನೂ ಹೋಗಿದ್ವಿ. ಮಳೆ ಬರೋ ಥರ ಇತ್ತು, ಆದ್ರೂ ನಾವು ಕಾರಲ್ಲಿ ಹೋಗಿದ್ದಲ್ವ, ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಸಮ್ಟೈಮ್ಸ್ ಮಳೆ ಬರುತ್ತೆ, ಸಮ್ಟೈಮ್ಸ್ ಬಿಸಿಲಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಸೊ ಹೋಗ್ಬೇಕಾದ್ರಂತೂ ನನಗೆ ವ್ಯೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ತುಂಬ ಕಡೆ ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಎರಡೂ ಕೂಡ ಒಟ್ಟೊಟ್ಟಿಗೆ ಇರ್ತಾಯಿತ್ತು. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹಂಗೇ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಹೊರಟೆ. ಇದು ನಿಮಗೆ ಗೊತ್ತಲ್ವ, ಸಾಗರ್ ಕಟ್ಟೆ. ತುಂಬ ಜನಕ್ಕೆ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ನೀರು ತುಂಬಿತ್ತು, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಜನ ಬೇರೆ ಸೈಡಲ್ಲಿ ಫೋಟೋಶೂಟ್ ಕೂಡ ಮಾಡಿಸ್ತಾಯಿದ್ರು. ನಾವಲ್ಲಿ ಯಾವತ್ತೂ ಕೂಡ ಕಾರ್ನ ಸೈಡ್ಗೆ ಹಾಕಿ ಅಥವಾ ಬೈಕ್ನ ಸೈಡ್ಗೆ ಹಾಕಿ ನಾವು ಯಾವತ್ತೂ ಕೂಡ ಅಲ್ಲಿ ನಿಂತ್ಕೊಂಡು ನೋಡಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ನೀರು ಅಂತ ಅಂದರೆ ಭಯ. ಸೊ ನಾನು ಯಾವತ್ತೂ ಕೂಡ ತುಂಬ ಸರಿ ಮೈಸೂರಿಗೆಲ್ಲ ಹೋಗಿದ್ದೀನಲ್ವ, ಯಾವತ್ತೂ ಕೂಡ ನಿಲ್ಲಿಸ್ಬಿಟ್ಟು ನಾನು ಯಾವತ್ತೂ ನೀರನ್ನ ಹತ್ತಿರದಿಂದ ನೋಡೇ ಇಲ್ಲ. ಈ ಥರ ಬೈಕಲ್ಲಿ ಅಥವಾ ಕಾರಲ್ಲಿ ಹೋಗಬೇಕಾದ್ರೆ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ತುಂಬ ಜನ ನಿಂತ್ಕೊಂಡು ವೆಹಿಕಲ್ಸ್ನೆಲ್ಲ ಸೈಡ್ಗೆ ಹಾಕಿ ನೋಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ತುಂಬ ನೀರಿತ್ತು. ಸೊ ನಾವು ಫೈನಲಿ KRSಗೆ ರೀಚ್ ಆದ್ವಿ. ನಮ್ಮ ಐಡಿಯಾ ಏನಿತ್ತು ಅಂದರೆ ಡ್ಯಾಮ್ ಎಲ್ಲ ನೋಡಿಕೊಂಡು ನೀರೆಲ್ಲ ನೋಡಿಕೊಂಡು ಬ್ಯಾಕ್ ವಾಟರ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮನ್ವಿತ್ನ ಆಟ ಆಡಿಸ್ಕೊಂಡು ಯಾವುದಾದ್ರು ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗೋಣ ಅನ್ನೋದಿತ್ತು. ಬಟ್ ಸಡನ್ಲಿ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಯಾಕಂದರೆ ನಮ್ಮ ಚಿಕ್ಕತ್ತೆ ಬಂದುಬಿಟ್ಟು KRS ಹತ್ರನೇ ಚಿಕ್ಕಾರಳ್ಳಿ ಅಂತ ಒಂದು ಊರಲ್ಲಿರೋದು, ಅಂದರೆ ಹಳ್ಳಿಲಿರೋದು ಅವರು. ಸೊ ಅವರಿಗೆ ನಮ್ಮ ಅತ್ತೆ ಆಲ್ರೆಡಿ ಬೆಳಗ್ಗೆನೇ ಕಾಲ್ ಮಾಡಿ ಹೇಳಿಬಿಟ್ಟಿದ್ರು ಹೀಗೆ ನಾವು ಬರ್ತಾಯಿದ್ದೀವಿ ಅಂತ. ಹಾಗೆ ನಮ್ಮ ಅತ್ತೆ ನನಗೆ ಹೇಳಿದರು, ವಿಜ್ಜಿಗೆ ಹೇಳು ಅಲ್ಲಿಗೆ ಹೋಗಿ ಬರೋಣ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಸೊ ಆಯಿತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೀರೆಲ್ಲ ನೋಡಿಕೊಂಡು ಒಂದು 2 ಪ್ಲೇಸ್ ನೋಡಿದ್ವಿ. KRS ಹತ್ರ 2 ಪ್ಲೇಸ್ ನೋಡಿಕೊಂಡು ನೀರೆಲ್ಲ ನೋಡಿಕೊಂಡು ಮನ್ವಿತ್ನ ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲ ತೋರಿಸ್ಕೊಂಡು ಆಮೇಲೆ ನಾವು ನಮ್ಮ ಚಿಕ್ಕತ್ತೆ ಮನೆಗೆ ಹೊರಟ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀರು ಎಷ್ಟೊಂದು ಫೋರ್ಸಾಗಿ ಬರ್ತಿತ್ತು ಅಂದರೆ ತುಂಬ ನೀರಿತ್ತು. ಇದಕ್ಕೂ ಇನ್ನೂ ಜಾಸ್ತಿ ನೀರಿತ್ತಂತೆ, ಬಟ್ ನಾವು ಹೋಗಿದ್ದಿನ ಸ್ವಲ್ಪ ಕಮ್ಮಿ ಆಗಿತ್ತು. ಅದನ್ನೇ ಹೇಳ್ತಾ ಇರೋದು ನನ್ನ ಹಸ್ಬೆಂಡು. ನಿನ್ನೆವರೆಗೂ ನೀರು ತುಂಬಾ ಇತ್ತು, ಇವತ್ತು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಆದ್ರೂ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನೋಡಿದ್ವಿ, ಎಂಜಾಯ್ ಮಾಡಿದ್ವಿ, ದೂರದಲ್ಲೇ ನಿಂತ್ಕೊಂಡು ನೋಡಿದ್ವಿ, ಅಲ್ಲೆಲ್ಲ ಹತ್ರದಲ್ಲೆಲ್ಲ ಬಿಡೋದಿಲ್ಲ ಆ ಥರ. ಸೊ ನೋಡಿಕೊಂಡು KRSಗೆ ಹೋಗೋ ನಮಗೆ ಐಡಿಯಾನೇ ಇರಲಿಲ್ಲ. ಯಾಕಂದರೆ ತುಂಬ ಸರಿ ನೋಡಿದ್ದೀವಿ ಅಲ್ಲಿ ವಾಟರ್ ಡ್ಯಾನ್ಸ್ ಆಗಿರ್ಬೋದು, ನೈಟ್ ಟೈಮು KRS ಒಳಗಡೆ ಎಲ್ಲ ಓಡಾಡಿರೋದು, ಅದು ವಾಟರ್ ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ನಾವು ನೋಡಿರೋದ್ರಿಂದ ಅಲ್ಲಿಗೆ ನಾವು ಹೋಗೋಕ್ಕೆ ಹೋಗಲಿಲ್ಲ. ಸೊ ಅಲ್ಲೇ ಸ್ವಲ್ಪ ನೀರನ್ನ ನೋಡಿಕೊಂಡು ಮತ್ತೊಂದು ಪ್ಲೇಸ್ಗೆ ಹೋದ್ವಿ. ಅಲ್ಲೂ ಕೂಡ ಇದೇ ಥರ ನೀರು ಪೂರ್ತಿಯಾಗಿ ಗ್ರೀನಾಗಿ ಕಾಣಿಸ್ತಾ ಇತ್ತು, ತುಂಬ ನೀರಿತ್ತು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಲಾಸ್ಟಲ್ಲಿ ಹೊಗೆ ಥರ ನೀರು ಕಡಿತಾ ಇತ್ತು. ನನಗಂತೂ ಅದನ್ನು ನೋಡಿ ಮೈಯೆಲ್ಲ ಜುಮ್ ಅನ್ನಿಸ್ತು, ಆ ಥರ ನೀರಿತ್ತು, ನೀರು ಫೋರ್ಸಾಗಿ ಬರ್ತಾಯಿತ್ತು. ಸೊ ಅದನ್ನು ನೋಡೋಕ್ಕೆ ತುಂಬ ಜನ ಬಂದಿದ್ದರು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅಷ್ಟು ಚೆನ್ನಾಗಿ ಐಡಿಯಾ ಮಾಡಿ ಅದನ್ನು
ನಮಗೆ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ವ್ಯೂ, ಗ್ರೀನ್ 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 ಮಧ್ಯದಲ್ಲಿ ವಾಟರು ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ತುಂಬ ಅಂದರೆ ತುಂಬಾ ಚಳಿ ಆಗ್ತಾಯಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಅಲ್ಲಿ ನೀರು ಅಷ್ಟು ಫೋರ್ಸಾಗಿ ಬತ್ತಿದ್ದಕ್ಕೋ ಅಥವಾ ಅಲ್ಲಿನ ವೆದರ್ಗೂ ಗೊತ್ತಿಲ್ಲ, ಎಷ್ಟು ಚಳಿ ಆಗ್ತಾಯಿತ್ತು ಅಂದರೆ ಅಲ್ಲಿ ನಿಂತ್ಕೊಂಡು ನೋಡೋಕೆ ಆಗ್ತಾನೇ ಇರಲಿಲ್ಲ, ಅಷ್ಟೊಂದು ಚಳಿ ಆಗ್ತಾಯಿತ್ತು. ಸೊ ಅಲ್ಲೇ ಹಾಗೇ ಜೋಳನ ಬೇಯಿಸ್ತಾಯಿದ್ರು. ಸೊ ಅಲ್ಲಿ ನಾವು ಜೋಳನ ತಗೊಂಡು ಹಾಗೆ ವಾಟರ್ ಮಿಲನ್, ಮಾವಿನಕಾಯಿ ನನ್ನ ಫೇವ್ರೇಟು, ಆಲ್ ಟೈಮ್ ಫೇವ್ರೇಟು. ನನಗೆ ಮಾವಿನ ಹಣ್ಣು ಅಂದರೆ ಇಷ್ಟ ಇಲ್ಲ, ಕಾಯಿ ಅಂದರೆ ತುಂಬಾ ಇಷ್ಟ, ಎಷ್ಟು ಕೊಟ್ರೂ ತಿಂತಾಯಿರ್ತೀನಿ. ಸೊ ನನ್ನ ಹಸ್ಬೆಂಡಲ್ಲಿ ಮಾವಿನಕಾಯಿ ನೋಡಿದ ತಕ್ಷಣವೇ ಮಾವಿನಕಾಯಿ ತಗೋ ಅಂತ ಹೇಳಿ, ನಿಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿ ಮಾವಿನಕಾಯಿನ ಅವರು ಹೇಳ್ಬಿಟ್ಟು ಹೋಗಿದ್ರು, ನಾನು ಅಲ್ಲಿ ಕಟ್ ಮಾಡಿಸ್ತಾಯಿದ್ದೀನಿ. ಹಾಗೆ ಅವರು ಅಲ್ಲಿ ಜೋಳ ಬೇಯಿಸ್ತಾಯಿದ್ರು ಮತ್ತು ವಾಟರ್ ಮಿಲನ್ನು ಅದೆರಡನ್ನೂ ತರೋದಕ್ಕೆ ಅಂತ ಪಕ್ಕದಲ್ಲಿ ಹೋಗಿದ್ರು. ಸೊ ನಾನಿಲ್ಲಿ ಮಾವಿನಕಾಯಿಗೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕಿಸ್ಕೊಂಡು ತಗೋತಾ ಇದ್ದೀನಿ. ಮಾವಿನಕಾಯಿ ರೇಟ್ ಬಂದ್ಬಿಟ್ಟಿದ್ದು 50 ರುಪೀಸ್ ಅಂತ ಅನ್ಕೋತೀನಿ, ಸ್ವಲ್ಪ ಜಾಸ್ತಿನೇ ಆಯಿತು. ಹಿಂಗೇ ಔಟ್ಸೈಡ್ ಹೋದ್ಮೇಲೆ ಏನು ಮಾಡೋದಕ್ಕಾಗಲ್ಲ. ಅದಾದಮೇಲೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕತ್ತೆ ಊರಲ್ಲಿ ಒಂದು ಪ್ಲೇಸ್ ಇದೆ, ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಕೂಡ ನೀರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲೂ ಕೂಡ ತುಂಬ ಜನ ಬಂದಿದ್ದರು ನೋಡೋದಕ್ಕೆ. ಸೊ ಫಸ್ಟು ಆ ದೇವಸ್ಥಾನದ ಹತ್ರ ಹೋಗಿ ನೀರೆಲ್ಲ ನೋಡ್ಕೊಂಡು ಆಮೇಲೆ ಚಿಕ್ಕತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಚಿಕ್ಕತ್ತೆ ಇರೋ ಊರಲ್ಲಿ ಅಂದರೆ ಚಿಕ್ಕಾರಳ್ಳಿಲಿ ಈ ಥರ ಸೈಡಲ್ಲಿ ಕಾಲುವೆ ಇದೆ, ತುಂಬ ಬ್ಯೂಟಿಫುಲ್ಲಾಗಿದೆ ಕಾಲುವೆ. ಆ ಯಜಮಾನ ಮೂವಿ, ದರ್ಶನ್ದು ಯಜಮಾನ ಮೂವಿಯಲ್ಲಿ ಒಂದು ಸೀನಲ್ಲಿ ಈ ಕಾಲುವೆಯಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದಾರೆ. ಆ ಮೂವಿನ ನೋಡಿದವ್ರಿಗೆ ಗೊತ್ತಿರುತ್ತೆ ಈ ಕಾಲುವೆ ಪಕ್ಕ ಇಲ್ಲೇ ತೆಗ್ದಿರೋದಂತ ನನ್ನ ಹಸ್ಬೆಂಡು ಹಾಗೆಯೇ ನಮ್ಮ ಚಿಕ್ಕತ್ತೆ ಮಗ ಎಲ್ಲ ಹೇಳ್ತಾಯಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಎಷ್ಟೊಂದು ವೆಹಿಕಲ್ಸ್ ಹೋಗ್ತಾ ಇದೆ ಆ ಪ್ಲೇಸ್ನ ನೋಡೋದಕ್ಕೆ ಅಂತ. ನಾವು ಹೋಗಿ ಗಾಡಿ ನಿಲ್ಲಿಸಿ ಸ್ವಲ್ಪ ಮುಂದೆ ಹೋದ್ವಿ ಅಷ್ಟೇ. ತುಂಬ ಅಂದರೆ ತುಂಬಾ ಮಳೆ ಜೋರಾಗಿ ಬಂದುಬಿಡ್ತು. ಸೊ ಮಳೆ ಬಂದರೂ ಪರವಾಗಿಲ್ಲ ಅಂತ ನೋಡಿಕೊಂಡು ವೀಡಿಯೋನ ಶೂಟ್ ಮಾಡಿಕೊಂಡು ನಾನು ಬಂದೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ನೋಡ್ತಾ ಇರ್ಬೋದು ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಆಂಜನೇಯ ದೇವಸ್ಥಾನ ಪಕ್ಕ ಇರುವ ಒಂದು ದೊಡ್ಡ ಕಾಲುವೆ ಅಂತಲೇ ಹೇಳ್ಬೋದು. ಕೆರೆ ಅಂತಿರೋ ಕಾಲುವೆ ಅಂತಿರೋ ಗೊತ್ತಿಲ್ಲ. ಸೊ ಅಲ್ಲಿ ತುಂಬ ಜನ, ತುಂಬ ಚಿಕ್ಕದು ರೋಡ್ ಆಗಿದ್ದರಿಂದ ಗಾಡಿಗಳು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಆ ನೀರನ್ನ ನೋಡೋದಕ್ಕೆ. ಸೊ ಹೋಗಿ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಮ್ಮ ಚಿಕ್ಕತ್ತೆ ಊರಲ್ಲಿ ಉಪವಾಸ ಹಬ್ಬ ಇತ್ತು. ಉಪವಾಸ ಹಬ್ಬ ಅಂತಂದರೆ ನಮ್ಮ ಹಿರಿಯರಿಗೆ ಏನು ಹೇಳ್ತಾರೆ, ಎಡೆ ಇಡೋದು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ವಡೆ, ಪಾಯಸ, ಅನ್ನ, ಸಾಂಬಾರು ಈ ಥರ ಅಡುಗೆ ಮಾಡಿ ಹಿರಿಯರಿಗೆ ಎಡೆ ಹಾಕೋದು ಅಂತ ಹೇಳ್ತಾರೆ. ಸೊ ಅದೇನೇ ಉಪವಾಸ ಹಬ್ಬ. ಅವತ್ತು ನಮ್ಮ ಚಿಕ್ಕತ್ತೆ ಮನೆಯಲ್ಲಿ, ಚಿಕ್ಕತ್ತೆ ಊರಲ್ಲಿ ಉಪವಾಸ ಹಬ್ಬ ಇತ್ತು. ಸೊ ನಾವು ಇಲ್ಲೆಲ್ಲ ನೋಡಿಕೊಂಡು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆ ತಿಂಡಿ ಅಡುಗೆ ಎಲ್ಲ ಕೂಡ ಮಾಡಿದರು ಪಾಪ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮನ್ವಿತ್ತು ಫುಲ್ಲು ಖುಷಿಯಾಗಿ ಓಡೋಗ್ತಾ ಇದ್ದಾನೆ, ನೋಡ್ಬೋದು ಅಂತ. ಅವ್ನಿಗಿಂತದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ, ಹಾಗೆ ಎಷ್ಟು ನೀರಿದೆ ಅಂತ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಅಂದರೆ 1 ಇಯರ್ ಬ್ಯಾಕ್ ಬಂದಿದ್ದೆ. ಅದಕ್ಕೂ ಮುಂಚೆ ಬಂದಿದ್ದೆ ಅಂದರೆ ಮನ್ವಿತ್ಗೆ 5 ಮಂತ್ಸ್ ಇದ್ದಾಗ ನಾನು ಅವನ್ನ ಕರ್ಕೊಂಡು ಬಂದಿದ್ದೆ, 5 ಮಂತ್ಸಲ್ಲೇ. ಸೊ ಆವಾಗ ನಾವು ಆ ತುದಿವರೆಗೂ ಅಲ್ಲಿ ನೀರಿದೆಯಲ್ಲ ನೋಡಿ, ಅದ್ರ ಮಧ್ಯದಲ್ಲಿ ಅಷ್ಟು ನೀರಿರಲಿಲ್ಲ, ಕಲ್ಲು ಬಂಡೆಗಳು ಕಾಣಿಸ್ತಾ ಇತ್ತು. ಅಲ್ಲೆಲ್ಲ ಹೋಗಿ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ. ಬಟ್ ಈ ಟೈಮ್ ತುಂಬ ಅಂದರೆ ತುಂಬಾ ನೀರು ಇತ್ತು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ವ, ಎಷ್ಟು ಜನ ಅದನ್ನು ನೋಡೋಕೆ ಬಂದಿದ್ರು ಅಂದರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂದರೆ ವ್ಯೂವು ಅಷ್ಟೇ ಸಖತ್ತಾಗಿತ್ತು. ಸೊ ಫುಲ್ಲು ಎಂಜಾಯ್ ಮಾಡಿದ್ವಿ. ಅಷ್ಟರಲ್ಲಿ ಮಳೆನೇ ಬಂದುಬಿಡ್ತು. ಹಂಗಿದ್ರು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡು ಅಲ್ಲಿಂದ ಡೈರೆಕ್ಟು ಚಿಕ್ಕತ್ತೆ ಮನೆಗೆ ಬಂದು ಅಲ್ಲಿ ಹೋದ ತಕ್ಷಣ ಚಿತ್ರಾನ್ನ ರೆಡಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಚಿತ್ರಾನ್ನ ತಿಂದಾದಮೇಲೆ ಅಲ್ಲೇ ನಮ್ಮ ಹಸ್ಬೆಂಡ್ ದೊಡ್ಡಪ್ಪನ ಮಕ್ಕಳು, ದೊಡ್ಡಪ್ಪನ ಮಗ ಮನೆ ಕಟ್ಟಿಸ್ತಾ ಇದ್ದಾರೆ. ಸೊ ಅವ್ರ ಮನೇನೂ ಹೋಗಿ ನೋಡಿಕೊಂಡು ಹಾಗೆ ಅಲ್ಲಿ ರಿಲೇಟಿವ್ಸ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ನಾನು ನನ್ನ ಹಸ್ಬೆಂಡು. ಬರೋ ಅಷ್ಟರಲ್ಲಿ ನಮ್ಮ ಚಿಕ್ಕತ್ತೆ
ವಡೆ ಪಾಯಸ ಅನ್ನ ಸಾಂಬಾರು ಇದೆಲ್ಲ ಮಾಡಿ ರೆಡಿ ಮಾಡಿದರು. ಸೊ ಹೋದ ತಕ್ಷಣ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನ್ವಿದ್ಗೂ ಊಟ ತಿನ್ನಿಸ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಆದ್ವಿ. ರಿಟರ್ನ್ ಆಗೋಷ್ಟರಲ್ಲಿ 5 ಆಗೋಗಿತ್ತು. ಸೊ ಅಲ್ಲಿ ಬರ್ತಾ ಅಲ್ಲಿ ಒಂದು KRS ಹತ್ರನೇ ಒಂದು ಇದಿದೆ, ಏನು ಸಂತೆ ಅಂತ ಹೇಳ್ತಾರಲ್ಲ, ಅದು ನಡೀತಾ ಇತ್ತು. ಸೊ ಅಲ್ಲಿ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಬೇಕಿತ್ತು, ಅದನ್ನು ತಗೊಂಡು ಹೊರಟ್ವಿ. ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ಎಷ್ಟು ಜನ ಸಂಜೆ ಟೈಮು KRS ಹತ್ರಕ್ಕೆ ಬರ್ತಾಯಿದ್ರು, KRS ಡ್ಯಾಮ್ನ ನೋಡೋಕ್ಕೆ ಬರ್ತಾಯಿದ್ರು. ಅಂದರೆ ಅಷ್ಟು ಜನ ಆ ಕಡೆಯಿಂದ ಬರ್ತಾ ಇರೋದ್ರಿಂದ ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಜಾಮ್ ಆಗಿದೆ ಅಂತ. ಸೊ 1 ಅವರ್ ನಮಗೆ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಅಲ್ಲಿಂದ ನಾವು ಡೈರೆಕ್ಟು KRS ಸಂತೆಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದಮೇಲೆ ನನಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋ ಒಂದು ಪುಟ್ಟ ವಿಡಿಯೋ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.